ಪರಮಶಿವನ ಅಪ್ಪಣೆಯಂತೆ ಭೂಲೋಕದ ಸುಕ್ಷೇತ್ರ ಕೊಲ್ಲಿಪಾಕಿ ಶ್ರೀ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಲೋಕವೆಲ್ಲ ಸಂಚರಿಸಿ ಶಿವ ಧರ್ಮವನ್ನ ಪಾಲಿಸಿ ಶ್ರೀ ಮಧ್ವೀರ ಶೈವ ಮಹಾಮತವನ್ನ ಸ್ಥಾಪನೆ ಮಾಡಿದ ಜಗದ್ಗುರು ಶ್ರೀ ರೇವಣ್ಣ ಸಿದ್ದೇಶ್ವರರು ತಮ್ಮ ಅಮೃತ ಹಸ್ತಗಳಿಂದ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಪುಣ್ಯ ಕ್ಷೇತ್ರವನ್ನಾಗಿಸಿದ ಅದೆಷ್ಟೋ ಕ್ಷೇತ್ರಗಳಲ್ಲಿ ಹೂರ್ತಿಯು ಒಂದು ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ಇನ್ನು ಈ ಪವಿತ್ರ ನೆಲದಲ್ಲಿ ಶ್ರೀ ರೇವಣ್ಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಸಹಸ್ರಾರು ಭಕ್ತಾದಿಗಳ ನಡುವೆ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ 6 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ನೇಮ ನಿಷ್ಠೆಯಿಂದ ಸಕಲ ಪೂಜಾ ಕೈಂಕರ್ಯಗಳಿಂದ ಶಾಸ್ತ್ರೋಕ್ತವಾಗಿ ನೆರವೇರಿತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೂರ್ತಿಯಲ್ಲಿ ನೆಲೆ ನಿಂತು ಜೀವನದ ಪಯಣಕ್ಕೆ ಸರಿಯಾದ ದಿಕ್ಕು ಕಾಣದೆ ದಿಕ್ಕೆಟ್ಟ ಅದೆಷ್ಟೋ ಮನುಜರಿಗೆ ಆಶೀರ್ವದಿಸಿ ಸಕಲ ಸಂಪತ್ತನ್ನ ನೀಡುತ್ತಿರುವ ಜಗದ್ಗುರು ಶ್ರೀ ರೇವಣ್ಣ ಸಿದ್ದೇಶ್ವರರು ಪೌರಾಣಿಕ ಹಿನ್ನೆಲೆಯಲ್ಲಿ ಹೇಳುವಂತೆ ಮಾರ್ಗಶಿರ ಶುದ್ಧದಲ್ಲಿ ರೇವತಿ ನಕ್ಷತ್ರದ ದಿನ ಸಿದ್ದಾಪುರವೆಂದು ಹೆಸರಾಗಿದ್ದ ಈ ಹೂರ್ತಿ ಎಂಬ ಕ್ಷೇತ್ರಕ್ಕೆ ಬಂದು ಆದಿ ಮಾಯೆಯ ಗರ್ವವನ್ನ ಹರಣ ಮಾಡಿ ಆಕೆಗೆ ಮಾಳಮ್ಮಳೆಂದು ಹೆಸರಿಟ್ಟು ಭದ್ರಗಿರಿಯ ಮೇಲೆ ಆಕೆಯನ್ನ ಕುಳ್ಳಿರಿಸಿ ಮಾಯೆ ಎಂಬ ಕತ್ತಲನ್ನ ಕಳೆದು ದೇವಿ ರೂಪವನ್ನ ತಂದು ಕೊಟ್ಟರಂತೆ. ನಂತರದಲ್ಲಿ ಮಾಳಮ್ಮಳ ಪ್ರಾರ್ಥನೆಯಂತೆ ಹೂರ್ತಿ ಕ್ಷೇತ್ರಕ್ಕೆ ಜಗದ್ಗುರು ಆಗಮಿಸಿದ್ದ ಪವಿತ್ರ ದಿನವಾದ ಮಾರ್ಗಶಿರ ಶುದ್ಧ ರೇವತಿ ನಕ್ಷತ್ರದ ದಿನ ಪ್ರತಿ ವರ್ಷವೂ ಶ್ರೀ ರೇವಣ್ಣ ಸಿದ್ದೇಶ್ವರರು ಭಕ್ತರಿಗೆ ದರ್ಶನ ನೀಡುತ್ತಾರೆಂದು ಪ್ರತೀತಿ. ಇನ್ನು ದೇಶಾದ್ಯಂತ ಇರುವ ಅದೆಷ್ಟೋ ಭಕ್ತಾದಿಗಳಿಗೆ ಪುಣ್ಯ ಕ್ಷೇತ್ರವಾಗಿರುವ ಈ ಪವಿತ್ರ ನೆಲದಲ್ಲಿ ವರ್ಷಕ್ಕೊಮ್ಮೆ ಜರುಗುವ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಅದ್ದೂರಿ ಜಾತ್ರಾ ಮಹೋತ್ಸವದಲ್ಲಿ ದೇಶಾದ್ಯಂತ ಇರುವ ಸಹಸ್ರಾರು ಭಕ್ತರು ಪಾಲ್ಗೊಂಡು ತಮ್ಮ ಭಕ್ತಿ ಭಾವವನ್ನ ಮೆರೆದು ಜಗದ್ಗುರು ಶ್ರೀ ರೇವಣ್ಣ ಸಿದ್ದೇಶ್ವರರ ಅನುಗ್ರಹಕ್ಕೆ ಪಾತ್ರರಾದರು. ನಡೆದ ವಿಜೃಂಭಣೆಯ ಜಾತ್ರಾ ಮಹೋತ್ಸವದಲ್ಲಿ ರಾಸುಗಳ ಜಾತ್ರೆಯು ನಮ್ಮ ಮಣ್ಣಿನ ಸೊಗಡಿನ ಪಾವಿತ್ರತೆಯನ್ನ ಎತ್ತಿ ಹಿಡಿಯುವಂತಿತ್ತು. ಇನ್ನು 6 ದಿನಗಳವರೆಗೂ ಅದ್ದೂರಿಯಾಗಿ ನೆರವೇರಿದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದ ಭಕ್ತರಿಗೆಲ್ಲರಿಗೂ ಶ್ರೀ ರೇವಣ್ಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಸಮಿತಿಯವರಿಂದ ಅನ್ನದಾಸೋಹದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು.
ವಾಚ್ಯ ಫೋಟೋ ಹಚ್ಚಾರ ಸಿದ್ದೇಶ್ವರ ಫೋಟೋ ಹಚ್ಚಾರ